ಶಾಸಕನಾದ ಮೇಲೆ ನಾನು ಮಂತ್ರಿ ಆಗ್ಬೇಕಂತ ನಂದು ಆಸೆ ಇರ್ತೈತಿ. ಮಂತ್ರಿ ಆದವರು ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕಂತ ಆಸೆ ಪಟ್ಟಿದ್ದಾರೆ. ಅವರು ತಪ್ಪೇನಿಲ್ಲ. ಗೊಂದಲ ಸೃಷ್ಟಿ ಮಾಡುವ ಪ್ರಶ್ನೆನೇ ಬರಂಗಿಲ್ಲ. ಮತ್ತು ಹೈಕಮಾಂಡು ಸಹಿತ ನಮ್ದು ಸ್ಟ್ರಾಂಗ್ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೇ ಆ ಕಾರ್ಯವನ್ನ ಮಾಡ್ತಾರ. ನಮಗೂ 6 ಜನ ಇಲ್ಲಿ ಶಾಸಕರ ಆಚೆ ಬಂದಿವಿ ಕಾಂಗ್ರೆಸ್ನಿಂದ. ಅದರಲ್ಲಿ ನಮಗೂ ಸಹಿತ ನಾವು SC ದಲಿತ ಸಮುದಾಯದಲ್ಲಿ ಇರುವುದರಿಂದ ದಲಿತ ಸಮುದಾಯದ ಕಟ್ಟ ಕಡೆ ವ್ಯಕ್ತಿ ಯಾವಾಗಿದ್ರು ಅವಾಗ ಜನತಾದಳ ಬಂದ ಕಡೆ 3 ಮಂದಿ ಸಚಿವರು ಇದ್ರು. ಇಲ್ಲಿ 3 ಮಂದಿ ಸಚಿವರು ಮಾಡಿ ನಮಗ ದಲಿತ ಕೋಟಾದ ಅಡಿಯಲ್ಲಿ ನಮಗ ಮಂತ್ರಿ ಮಾಡ್ಬೇಕಂತ ನಮ್ದು ಅಪೇಕ್ಷೆ ಇದೆ. ನಾವು ಇಂದ್ರ ಮಾಡ್ತೇವೆ, ಚಂದ್ರ ಮಾಡ್ತೇವೆ, ದಲಿತರಿಗೆ ಹಾಂಗ್ ಮಾಡ್ತೇವೆ, ಹಿಂಗ್ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಕೆಲಸನೇ ಮಾಡಲ್ಲ. ಮತ್ತು ತಾವು ಹೇಳೋರು ಹಿರಿಯರು ತಾವು ಅಂತೂ ಸುಮಾರು 7-8 ಬಾರಿ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. 7-8 ಬಾರಿ ಆಗ್ಬೇಕು. ಯಾಕಂದ್ರೆ 7-8 ಬಾರಿ MP ಆಗ್ಯಾರ ಅವರು ಈಗಾಗಲೇ. ಮತ್ತು ತಮ್ಮ ಸರ್ಕಾರ ಇದ್ದಾಕರೆ ಒಂಥರ ಮಾತಾಡೋದು, ನಮ್ಮ ಸರ್ಕಾರ ಇದ್ದಾಕರೆ ದಲಿತರು ಕಾಂಗ್ರೆಸ್ನಾಗ ಮಂತ್ರಿನಾಗ ದಲಿತ ಅಧ್ಯಕ್ಷದಾರ. ಈಗ ಸದ್ಯ ನಮ್ಮಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನೇ ಮಾಡ್ಯಾರ ಅಂತ ತೋರ್ಸಲಿ ನಮಗೆ. ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಕನಮ್ಮ. ಇವತ್ತು ರಾಜ್ಯದಲ್ಲಿ ಏನು ಚರ್ಚೆ ನಡೀತಾ ಇದೆ, ಇವತ್ತು DKC ಬನ ಮತ್ತು ಸಿದ್ದರಾಮಯ್ಯರವರ ಬನ ಏನಿದೆ ಅದು ದೆಹಲಿಗೆ ಹೋಗಿ ಭೇಟಿ ನೀಡುವುದರ ಬಗ್ಗೆ ಆಗಿರ್ಬೋದು, ಹಲವು ಕುತೂಹಲ ಮೂಡಿಸ್ತಾ ಇರುವಂತಹದ್ದು. ಏನು CM ಕುರ್ಚಿ ಬದಲಾವಣೆ ಏನು ರಾಜ್ಯದಲ್ಲಿ ತೀವ್ರ ಚರ್ಚೆ ಆಗ್ತಾ ಇರುವಂತಹದ್ದು. ಅದರ ಕುರಿತಾಗಿ ಅವ್ರದೇ ಸರ್ಕಾರದ ಶಾಸಕರಾಗಿರುವಂತಹ ನಾಗ್ತಾನ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ವಿಠಲ್ ಕಟಕ್ದೊಂಡ್ರವರು ನಮ್ಮೊಟ್ಟಿಗಿರುವಂತದ್ದು. ಕಾಂಗ್ರೆಸ್ನಲ್ಲಿ ಏನೆಲ್ಲ ನಡೀತಾ ಇದೆ, ಅಥವಾ ಕಾಂಗ್ರೆಸ್ನ ನಾಯಕರು ಮತ್ತು ನಾಯಕರಿಗೆ ಒಂದಷ್ಟು ಶಾಸಕರು DKC ರವರನ್ನ ಬೆಂಬಲಿಸಿ ದೆಹಲಿಗೆ ಭೇಟಿ ನೀಡುವಂತದ್ದು, ಆಮೇಲೆ ಒಂದಷ್ಟು ಶಾಸಕರು ಸಿದ್ದರಾಮಯ್ಯರವನ್ನ ಬೆಂಬಲಿಸಿ ದೆಹಲಿಗೆ ಭೇಟಿ ನೀಡುತ್ತಿರುವಂತಹದ್ದು. ಸದ್ಯಕ್ಕೆ ಇಲ್ಲಿ ಶಾಸಕರು ನಮ್ಮೊಟ್ಟಿಗಿರುವಂತಹದ್ದು, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಬನ್ನಿ. ಸರ್, ಇವತ್ತು ರಾಜ್ಯದಲ್ಲಿ ಏನು CM ಕುರ್ಚಿ ಬದಲಾವಣೆ, ಅದರಲ್ಲೂ ನಿಮ್ದೇ ಸರ್ಕಾರ, CM ಕುರ್ಚಿ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಿರುವಂತಹದ್ದು. ಇವತ್ತು ರೈತರ ಕಷ್ಟಗಳಾಗಿರ್ಬೋದು, ರೈತರು ದಿನಂಪ್ರತಿ ರಸ್ತೆಯಲ್ಲಿ ನಿಂತು ಹೋರಾಟ ಮಾಡ್ತಿರುವಂತದ್ದು, ಇವುಗಳ ಬಗ್ಗೆ ಏನು ಒಲವು ತೋರಿಸಿದೆ. ಇವತ್ತು CM ಕುರ್ಚಿ ಬಗ್ಗೆ ಕಾದಾಟ ನಡೀತಿರುವಂತದ್ದು. ನಮ್ಮ ಪಕ್ಷದಲ್ಲಿ ಯಾವುದೂ ಕಾದಾಟ ಅನ್ನೋ ಶಬ್ದೇ ಬರಂಗಿಲ್ಲ. ಕಾದಾಟ ಇಲ್ಲವೇ ಇಲ್ಲ. ಯಾಕೆ ಅಂದ್ರೆ ಬಹುಶಃ ಏನೇ ಸಮಸ್ಯೆ, ಈ ಒಂದು ಮನೆಯಲ್ಲಿ ಸಾಕಷ್ಟು ಒಂದು ಮನೆ ನಡೆಸಬೇಕಾದ್ರೆ ಸಮಸ್ಯೆ ಬರುತ್ತೆ. ಅದೇ ತರನಾಗಿ ಕರ್ನಾಟಕ ರಾಜ್ಯವನ್ನ ಆಳುವಂತ ನಮ್ಮ ಸರ್ಕಾರ, ನಮ್ಮಲ್ಲಿ ಕೆಲವು ಸಮಸ್ಯೆಗಳಿರ್ತಾವೆ. ಆ ಸಮಸ್ಯೆಗಳ ಬಗೆಹರಿಸುವ ಸಂಬಂಧ ಇವತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜೊತೆ ಕೂಡಿ ಇವತ್ತು ಉಪಹಾರ ಮಾಡಿ ನಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋತೀವಿ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನ್ ಹೇಳ್ತೈತಿ ಅದನ್ನ CLP ಮೀಟಿಂಗ್ನಾಗ ಬಂದು ಹೇಳಿ ಎಲ್ಲರನ್ನ ವಿಶ್ವಾಸ ತಗೊಂಡು ಹೋಗ್ತೈತಿ. ನಾವು ಅಭಿವೃದ್ಧಿ ಪಥದಲ್ಲಿ ಸಾಗೋದ್ರಿಂದ ಅಭಿವೃದ್ಧಿಗೆ ಸಾಕಷ್ಟು ದುಡ್ಡು ಖರ್ಚಾಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲ ರೀತಿಯಿಂದನೂ ಪ್ರಯತ್ನ ಪಟ್ಟು ಎಲ್ಲರೂ ಜೊತೆ ಇದ್ದೀವಿ, ಎಲ್ಲರೂ ಕೂಡಿದ್ದೀವಿ. ಇದ್ರೊಳಗೆ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಅಂತ ನನ್ನ ಭಾವನೆ. ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹಲವರು ಹೇಳಿಕೆಗಳನ್ನ ನೀಡ್ತಾರೆ ಸರ್. ಏನು ಈಗ ಸಿದ್ದರಾಮಯ್ಯರವರು ಏನು CM ಇದ್ದಾರೆ, ಅವರೇ ಮುಂದುವರಿಬೇಕು, ಇಲ್ಲಾಂದ್ರೆ 2.5 ವರ್ಷ ಏನು ಮಾತಾಗಿತ್ತು ಅದನ್ನ DKC ರವರಿಗೆ ಬಿಟ್ಕೊಡೋದು ನ್ಯಾಯಯುತವಾಗಿದ್ದು, ಇಲ್ಲಾಂದ್ರೆ ದಲಿತರೇ CM ಆಗ್ಬೇಕನ್ನುವಂತ ಕೂಗು ಒಂದಷ್ಟಿದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನೋಡಿ, ಯಾರೇ ಇರ್ಲಿ, ಶಾಸಕನಾದ ಮೇಲೆ ನಾನು ಮಂತ್ರಿ ಆಗ್ಬೇಕಂತ ನಂದು ಆಸೆ ಇರ್ತೈತಿ. ಮಂತ್ರಿ ಆದವರು ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕಂತ ಆಸೆ ಪಟ್ಟಿದ್ದಾರೆ. ಅವರು ತಪ್ಪೇನಿಲ್ಲ. ಮತ್ತೆ ನಿಮ್ದೇ ಸರ್ಕಾರದ ಶಾಸಕರು ಇಷ್ಟು ದಿನ ದೆಹಲಿಗೆ ಭೇಟಿ ನೀಡಿರ್ಲಿಲ್ಲ ಸರ್. ಈ ರೀತಿ ಅಂದ್ರೆ ಟೀಮ್ ಮಾಡ್ಕೊಂಡು ಇವತ್ತು ಏನು ದಿಢೀರ್ನೆ ಶಾಸಕರೆಲ್ಲ ಟೀಮ್ ಕಟ್ಕೊಂಡು ದೆಹಲಿಗೆ ಭೇಟಿ ನೀಡ್ತಿರುವಂತದ್ದು, ನಿಮ್ ಹೈಕಮಾಂಡ್ಗೆ ಭೇಟಿ ನೀಡ್ತಾ ಇರುವಂತದ್ದು ಒಂದು ರೀತಿಯ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ ಸರ್. ಗೊಂದಲ ಸೃಷ್ಟಿ ಮಾಡುವ ಪ್ರಶ್ನೆನೇ ಬರಂಗಿಲ್ಲ. ಮತ್ತು ಹೈಕಮಾಂಡು ಸಹಿತ ನಮ್ದು ಸ್ಟ್ರಾಂಗ್ ಇದೆ. ಅವರು ಹೈಕಮಾಂಡ್ದಾಗ ಏನ್ ತೀರ್ಮಾನ ಮಾಡಿ ಇಲ್ಲಿ CLP ಮೀಟಿಂಗ್ ಬಂದು ಅವರು ಹೇಳ್ಬೇಕಾಗ್ತೈತಿ ಹೇಳ್ತಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೇ ಆ ಕಾರ್ಯವನ್ನ ಮಾಡ್ತಾರ. ಜೊತೆಗೆ CM ಬದಲಾವಣೆ ಅಥವಾ DCM ಬದಲಾವಣೆ ಏನೂನೇ DCM ಅವರು ಹೇಳಿದಾರೆ. ಅವರು ಮಾತಿನಂತೆ ನಡಿಬೇಕಂತ ನಮ್ಮ ಸರ್ಕಾರ ಮಾತಿನಂತೆ ನಡೆದೈತೆ CM ಅವರು ಹೇಳಿದಾರ. ನಾವು 5 ಘೋಷಣೆಗಳ ಗ್ಯಾರಂಟಿಗಳ ಘೋಷಣೆ ಮಾಡಿದ್ವಿ, 5 ನಾವು ಇವತ್ತು ಸರ್ಕಾರದಿಂದ ಪಾಲಿಸಿವಿ ಅನ್ನುವಂತ ಮಾತನ್ನ ಹೇಳ್ತಾರ.
ಮತ್ತು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾದ್ರೆ ನಾವು ಇವತ್ತು ಪರಿಹಾರ ನೀಡಬೇಕು. ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪರಿಹಾರ 3 ಲಕ್ಷಕ್ಕಿಂತ ಹೆಚ್ಚಿನ ಪರಿಹಾರವನ್ನ ರೈತರಿಗೆ ತಂದು ಕೊಟ್ಟಿವಿ ಮತ್ತು ಜಮಾ ಆಗ್ಯಾವ, ರೈತರ ಖಾತೆಗಳಿಗೆ ಜಮಾ ಆಗ್ಯಾವ. ಅಭಿವೃದ್ಧಿ ಅಂತೂ ನಿಂತೇ ಇಲ್ಲ. ಆದ್ರೂ ಕೆಲವೊಬ್ಬರ ಆಶಯ ಮುಖಾಂತರ ಏನೇನೋ ನಾನು ಮಂತ್ರಿ ಆಗಬೇಕು, ಅದು ಆಗಬೇಕು, ಇದು ಆಗಬೇಕಂತ ತಾನೇ ಸೃಷ್ಟಿ ಮಾಡಿಸಿ ವ್ಯವಸ್ಥೆ. ಯಾರೂ ದಿಲ್ಲಿಗೆ ಹೋಗೇ ಇಲ್ಲ ನಮ್ಮ ಶಾಸಕರು, ಎಕ್ಸೆಪ್ಟ್ ಸಿದ್ದರಾಮಯ್ಯ ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಮಾತ್ರ ಹೋಗಿದ್ದಾರೆ ಅಂತ ನನ್ನ ಭಾವನೆ. ಮತ್ತೆ ಸರ್, ಇಲ್ಲಿ ಸಚಿವ ಸ್ಥಾನ ಬದಲಾವಣೆ ಕುರಿತು ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಅದ್ರ ಬಗ್ಗೆ ನಿಮ್ಗೂ ಸಚಿವ ಸ್ಥಾನ ಸಿಗ್ಬೇಕನ್ನುವಂತಹ ಏನಾದ್ರೂ ಬೇಡಿಕೆ ಇದೆನಾ? ಹೇಗೆ? ನಾನು ದಲಿತನಾಗಿದ್ದರಿಂದ ಪ್ರತಿ ಸರ್ತಿ ಯಾವುದೇ ಸರ್ಕಾರ ಬಂದರೂ ವಿಜಯಪುರ ಜಿಲ್ಲೆಗೆ ಯಾವತ್ತೂ ಬರಗಾಲನೇ ಇರ್ತಿತ್ತು. ಆದ್ರೆ ಈ ಸರ್ತಿ ಬರಗಾಲ ಸನ್ಮಾನ್ಯ ಶ್ರೀ MB ಪಾಟೀಲ್ ನೇತೃತ್ವದಲ್ಲಿ ಬರಗಾಲ ನಿವಾರಣೆಯನ್ನ ಮಾಡಿವಿ. ನಮಗೂ 6 ಜನ ಇಲ್ಲಿ ಶಾಸಕರ ಆಚೆ ಬಂದಿವಿ ಕಾಂಗ್ರೆಸ್ನಿಂದ. ಅದರಲ್ಲಿ ನಮಗೂ ಸಹಿತ ನಾವು SC ದಲಿತ ಸಮುದಾಯದಲ್ಲಿ ಇರುವುದರಿಂದ ದಲಿತ ಸಮುದಾಯ ಕಟ್ಟ ಕಡೆ ವ್ಯಕ್ತಿ ಯಾವಾಗಿದ್ರು ಅವಾಗ ಜನತಾದಳ ಬಂದ ಕಡೆ 3 ಮಂದಿ ಸಚಿವರು ಇದ್ರು. ಇಲ್ಲಿ 3 ಮಂದಿ ಸಚಿವರು ಮಾಡಿ ನಮಗ ದಲಿತ ಕೋಟಾದ ಅಡಿಯಲ್ಲಿ ನಮಗ ಮಂತ್ರಿ ಮಾಡ್ಬೇಕಂತ ನಮ್ದು ಅಪೇಕ್ಷೆ ಇದೆ. ಈಗ ಒಂದ್ ವೇಳೆ ಸಿಎಂ ಅಂದ್ರೆ ದಲಿತ ಸಿಎಂ ಮಾಡ್ಬೇಕನ್ನುವಂತ ಕೂಗು ಒಂದೆಡೆ ಆದ್ರೆ, ಒಂದೆಡೆ ಇವರು ಏನು ಬಿಜೆಪಿಯ ಸಂಸದರು ಏನು ಜಿಗ್ಜಿಂಗಿರ್ ಅವರು ಇದ್ದಾರೆ, ಅವರು ಕಾಂಗ್ರೆಸ್ ಇರೋವರೆಗೂ ದಲಿತ ಸಿಎಂನೇ ಮಾಡುವುದಿಲ್ಲ ಅನ್ನುವಂತ ಹೇಳಿಕೆ ನೀಡಿರುವಂತದ್ದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅವರು ಹೇಳಿಕೆ ನೀಡಿದ್ದಾರೆ. ಅವ್ರ ಪಕ್ಷದಾಗ ಯಾರೇ ಮಾಡ್ಯಾರ? ಅವ್ರು ಮಾಡ್ಯಾರ? ಮಾಡೇ ಇಲ್ಲ. ಯಾರು ಬರೇ ಮಾತು ಹೇಳ್ತಾರ. ಆದಷ್ಟು ನಾವು ಇಂದ್ರ ಮಾಡ್ತೀವಿ, ಚಂದ್ರ ಮಾಡ್ತೀವಿ, ದಲಿತರಿಗೆ ಹಾಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕೆಲಸನೇ ಮಾಡಿಲ್ಲ. ಮತ್ತು ತಾವು ಹೇಳೋರು ಹಿರಿಯರು ತಾವು ಅಂತೂ ಸುಮಾರು 7-8 ಬಾರಿ ಮುಖ್ಯಮಂತ್ರಿ ಆಗಬಹುದಾಗಿತ್ತು. 7-8 ಬಾರಿ ಆಗಬೇಕು. ಯಾಕಂದ್ರೆ 7-8 ಬಾರಿ MP ಆಗ್ಯಾರ ಅವರು ಈಗಾಗಲೇ. ಮತ್ತು ತಮ್ಮ ಸರ್ಕಾರ ಇದ್ದಾಕರೆ ಒಂಥರ ಮಾತಾಡೋದು, ನಮ್ಮ ಸರ್ಕಾರ ಇದ್ದಾಕರೆ ದಲಿತರು ಕಾಂಗ್ರೆಸ್ನಾಗ ಮಂತ್ರಿನಾಗ ದಲಿತ ಅಧ್ಯಕ್ಷ ಅದಾರ ಈಗ ಸದ್ಯ ನಮ್ಮಲ್ಲಿ. ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನೇ ಮಾಡ್ಯಾರ ಅಂತ ತೋರ್ಸ್ಲಿ ನಮಗ. ಈಗ ಸರ್, ಸಂಸದರು ಹೇಳಿರುವ ಪ್ರಕಾರ ದಲಿತ ಸಿಎಂ ಕಾಂಗ್ರೆಸ್ ಮಾಡಿದ್ರೆ ಅದಕ್ಕೆ ನಮ್ ಬೆಂಬಲ ಇದ್ದೇ ಇದೆ ಅನ್ನುವಂಥದ್ದು. ಅದೇ ರೀತಿ ನೀವು ಏನಾದ್ರೂ ನಿಮ್ಮ ಹೈಕಮಾಂಡ್ಗೆ ಏನಾದ್ರೂ ಸಿಎಂ ಬದಲಾವಣೆ ವಿಚಾರವಾಗಿ ಏನಾದ್ರೂ ಚರ್ಚೆ ನಡೀತಾ ಇದ್ರೆ, ನಿಮ್ನೆಲ್ಲ ಕರೆದು ಸಭೆ ನಡೆಸಿದ್ರೆ ಅಲ್ಲಿ ನೀವು ಏನಾದ್ರೂ ದಲಿತ ಸಿಎಂ ಮಾಡ್ಬೇಕನ್ನುವಂತ ಒತ್ತಾಯ ಹೇಳ್ತೀರಾ? ಹೇಗೆ ಅನ್ನುವಂಥದ್ದು? ದಲಿತ CM ಇಬ್ಬರ ಮಧ್ಯದಲ್ಲಿ ದಲಿತರ ಅವಕಾಶ ಕೊಟ್ಟರೆ ತಪ್ಪಿಲ್ಲ. ಯಾಕಂದ್ರೆ ಎಲ್ಲಾ ಕ್ಷೇತ್ರದಲ್ಲಿಯೂ ದಲಿತರು ಅದಾರ. ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಎಲ್ಲಾ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ದಲಿತರು ಮುಖ್ಯಮಂತ್ರಿ ಆಗ್ಯಾರ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಒಮ್ಮೆಯೂ ಮುಖ್ಯಮಂತ್ರಿ ಆಗಿಲ್ಲ. ಅದಕ್ಕೆ ಕೊಟ್ಟರೆ ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಏನು ರಾಜ್ಯದಲ್ಲಿ ನಡೀತಾ ಇರುವಂತ ಚರ್ಚೆ ಒಂದಷ್ಟು ಇಲ್ಲ, ನಮ್ಮ ಹೈಕಮಾಂಡ್ಗೆ ಯಾರು ಭೇಟಿನೇ ನೀಡಿಲ್ಲ, ಯಾವ ಶಾಸಕರು ದೆಹಲಿಗೆ ಹೋಗೇ ಇಲ್ಲ ಅನ್ನುವಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿರುವಂತಹದ್ದು.